ಇನ್ನು ಇವತ್ತಿನ ಬಜೆಟ್ ನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಏನು ಸಿಕ್ಕಿದೆ ಅನ್ನೋ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಪರೇಷನ್ ಸಿಂಧೂರದ ಬಳಿಕ ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ರಕ್ಷಣಾ ಇಲಾಖೆಗೆ 7.8 ಲಕ್ಷ ಕೋಟಿಯಷ್ಟು ಅನುದಾನ ಮೀಸಲಿಡಲಾಗಿದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನೋಡಿದರೆ 2.31 ಲಕ್ಷ ಕೋಟಿ. ರಕ್ಷಣಾ ಇಲಾಖೆಗೆ ಮೀಸಲಿಟ್ಟಿದ್ದ ದುಡ್ಡು 7.8 ಲಕ್ಷ ಕೋಟಿ, ಕಳೆದ ಬಾರಿ 6.81 ಲಕ್ಷ ಕೋಟಿ. ಈ ಬಾರಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ. ರಕ್ಷಣಾ ಸಾಮಗ್ರಿಗಳ ಖರೀದಿ, ಆತ್ಮನಿರ್ಭರತೆಗೆ ಒತ್ತು, ಕ್ಷಿಪಣಿ, ಯುದ್ಧ ವಿಮಾನ, ಡ್ರೋನು ಇದರ ಖರೀದಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಅನುದಾನವನ್ನು ಮೀಸಲಿಡಲಾಗಿದೆ. ರಕ್ಷಣಾ ಕ್ಷೇತ್ರದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 2.31 ಲಕ್ಷ ಕೋಟಿ ಎಷ್ಟಿದೆ. ಅಂದ್ರೆ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಆಗೋ ರೀತಿಯಲ್ಲಿ, ಪ್ರಮುಖವಾಗಿ ಯುದ್ಧ ವಿಮಾನಗಳ ಕೊರತೆಯನ್ನ ದೇಶ ಎದುರಿಸ್ತಾ ಇದೆ. ಅದರಲ್ಲಿ 5th ಜನರೇಷನ್ ವಾರ್ ಜೆಟ್ಸ್ಗಳು ಬೇಕು ಅನ್ನೋದು ಇಂಡಿಯನ್ ಆರ್ಮಿಯ ಬೇಡಿಕೆ, ಇಂಡಿಯನ್ ಏರ್ಫೋರ್ಸ್ನ ಬೇಡಿಕೆ. ಇದರ ಜೊತೆಗೆ ನಾವು MiG-21 ಅನ್ನ ರಿಟೈರ್ಡ್ ಮಾಡಿದ್ದೀವಿ. ಈಗ MiG-21 ಅನ್ನ ಬಳಸ್ತಾ ಇಲ್ಲ, ಅದಕ್ಕೆ ರಿಪ್ಲೇಸ್ಮೆಂಟ್ನ ಅಗತ್ಯ ಇದೆ. ಹೊಸ ಯುದ್ಧ ವಿಮಾನಗಳ ಮುಖಾಂತರ HAL ತೇಜಸ್ ಅದಕ್ಕೆ ರಿಪ್ಲೇಸ್ಮೆಂಟ್, ಅದರ ಜೊತೆಗೆ 5th ಜನರೇಷನ್ ಯುದ್ಧ ವಿಮಾನ ಖರೀದಿ ಮಾಡಬೇಕು ಅನ್ನೋದು ಕೂಡ, ಅದು Su-57 F-35 ಒಟ್ಟಲ್ಲಿ ಆ ಯೋಚನೆಯೂ ಕೂಡ ಇದೆ. ಈ ಮಧ್ಯೆ 2.31 ಲಕ್ಷ ಕೋಟಿಯಷ್ಟು ರಕ್ಷಣಾ ಇಲಾಖೆಗೆ ಅನುದಾನ ಮೀಸಲಿಡಲಾಗಿದೆ. ರಕ್ಷಣಾ ಕ್ಷೇತ್ರಕ್ಕೆ ಈ ಬಾರಿ ಮೀಸಲಿಟ್ಟಿರುವಂತಹ ಅನುದಾನ 7.8 ಲಕ್ಷ ಕೋಟಿ, ಆಲ್ಮೋಸ್ಟ್ ನಿಮ್ಗೆ 15% ಆಯ್ತು ಬಜೆಟ್ ಗಾತ್ರದಲ್ಲಿ. ರಕ್ಷಣಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ, ರಕ್ಷಣೆಯ ಬೇರೆ ಬೇರೆ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಪಾಕಿಸ್ತಾನ ಭಾರತದ ವಿರುದ್ಧ ಸದಾ ಕಾಲು ಕೆರೆದು ಯುದ್ಧ ಮಾಡುವಂತ ಯೋಚನೆಯನ್ನು ಮಾಡ್ತಾ ಇರುತ್ತೆ. ಈಗ ಅದಕ್ಕೆ ಬಾಂಗ್ಲಾದೇಶನೂ ಕೂಡ ಸೇರ್ಕೊಂಡಿದೆ. ಬಾಂಗ್ಲಾದೇಶನೂ ಕೂಡ ಸೇರ್ಕೊಂಡಿರೋದ್ರಿಂದ ರಕ್ಷಣೆಗೆ ಹೆಚ್ಚಿನ ಹಣವನ್ನು ಮೀಸಲಿಡೋ ಕೆಲಸಗಳಾಗಿದೆ. ಇನ್ನು ಈ ಕಸ್ಟಮ್ ಡ್ಯೂಟಿ ಇಳಿಸಿದ್ದಾರೆ, ಹೆಚ್ಚಿಸಿದ್ದಾರೆ. ಪರಿಣಾಮ ಏನಾಗಿದೆ? ಏರಿಕೆ ಇಳಿಕೆಯ ಡೀಟೇಲ್ ನೋಡ್ತಾ ಇದ್ದೇವೆ. ಮದ್ಯ, ಸಿಗರೇಟು, ಇವರು ನಿತ್ಯ ಶೋಷಿತರು, ಮದ್ಯಪ್ರಿಯರು ಮತ್ತು ಸಿಗರೇಟ್ ಪ್ರಿಯರು ಮತ್ತೆ ಜಾಸ್ತಿ ಆಗಿದೆ. ಇನ್ನು ಸ್ಟೇಟ್ ಬಜೆಟ್ ಅಲ್ಲಿ ಮತ್ತೆ ಜಾಸ್ತಿ ಆಗುತ್ತೆ. ನಿರಂತರವಾಗಿ ಏರಿಕೆ ಕಾಣುವಂತ ವಸ್ತುಗಳಲ್ಲಿ ಮದ್ಯ ಮತ್ತು ಸಿಗರೇಟು. ವೆಲ್ಕಮ್ ಮೂವ್ ಯಾವುದು ಅಂತಂದ್ರೆ ಕ್ಯಾನ್ಸರ್ ಔಷಧಿಗಳ ದರ ಇಳಿಕೆಯಾಗತ್ತೆ. ಕಾರಣ, ಕಸ್ಟಮ್ ಡ್ಯೂಟಿ ಇಳಿಸಿದ್ದಾರೆ. ವಿದೇಶದಿಂದ ಆಮದು ಮಾಡಿಕೊಳ್ಳುವಂತ ಔಷಧಿಗಳ ಕಸ್ಟಮ್ ಡ್ಯೂಟಿಯನ್ನು ಇಳಿಸಲಾಗಿದೆ. ಅಪರೂಪದ ಕಾಯಿಲೆಗಳ ಬೆಲೆ ಇಳಿಕೆಯಾಗಿದೆ ಕಸ್ಟಮ್ ಡ್ಯೂಟಿ ಇಳಿಸಿದ ಕಾರಣಕ್ಕಾಗಿ. ಇನ್ನು ಚರ್ಮದ ಉತ್ಪನ್ನ, ಬ್ಯಾಟರಿ, ವಿಮಾನದ ಬಿಡಿಭಾಗಗಳು ಇದರ ಬೆಲೆಯೂ ಕೂಡ ಇಳಿಕೆಯಾಗಿದೆ. ಮೈಕ್ರೋವೇವ್ ಬಿಡಿಭಾಗ, ಸೆಣಬು ಉತ್ಪನ್ನ, ಕ್ಯಾನ್ಸರ್ ಔಷಧದ ಬೆಲೆ ಇಳಿಕೆಯಾಗಿದೆ. ಬಟ್ಟೆ, ಬಯೋಗ್ಯಾಸ್ ಮಿಶ್ರಿತ CNG, ಮೊಬೈಲು, ಸೋಲಾರ್ ಉಪಕರಣ ಇದರದೆಲ್ಲ ಬೆಲೆ ಇಳಿಕೆ ಆಗತ್ತೆ ಏಪ್ರಿಲ್ 1ರಿಂದ. ಅಂದ್ರೆ ಈ ಬಜೆಟ್ ಏನಿದೆ ಇದು ಇಂಪ್ಲಿಮೆಂಟ್ ಆಗೋದು ನಾಡ್ದು ಏಪ್ರಿಲ್ 1ರಿಂದ, ಹೊಸ ಆರ್ಥಿಕ ವರ್ಷದಿಂದ. ಅಲ್ಲಿಂದ ಬೆಲೆ ಇಳಿಕೆಯಾಗತ್ತೆ. ಇಮಿಡಿಯೇಟ್ ನಾಳೆನೇ ಬೆಲೆ ಇಳಿಕೆಯಾಗೋದಲ್ಲ, ಮುಂದಿನ ಆರ್ಥಿಕ ವರ್ಷದಿಂದ ಈ ವಸ್ತುಗಳ ಬೆಲೆ ಇಳಿಕೆಯಾಗತ್ತೆ. ನೋಡ್ತಾ ಇದ್ರಿ, ನಾನು ಒಮ್ಮೆ ಇದನ್ನು ಹೇಳಿದೆ, ಮದ್ಯ, ಸಿಗರೇಟು ಏರಿಕೆಯಾಗತ್ತೆ. ಇಳಿಕೆಯ ಡೀಟೇಲ್ ನೋಡ್ತಾ ಇದ್ದೀರಿ. ವಿಮಾನದ ಬಿಡಿಭಾಗಗಳು, ಲೆದರ್ ಉತ್ಪನ್ನಗಳು ಇದರ ದರ ಇಳಿಕೆಯಾಗತ್ತೆ ನಾಡ್ದು ಏಪ್ರಿಲ್ 1ರ ನಂತರ, ಹೊಸ ಬಜೆಟ್ ಇಂಪ್ಲಿಮೆಂಟ್ ಆದ ನಂತರ. ಕ್ಯಾನ್ಸರ್ ಔಷಧಿಗಳು, ಆಮದು ಮಾಡಿಕೊಳ್ಳುವಂತಹ ಔಷಧಿಗಳೇನಿದಾವೆ ಅದರ ಮೇಲೆ ವಿಧಿಸಲಾಗ್ತಾ ಇದ್ದಂಥ ಕಸ್ಟಮ್ ಡ್ಯೂಟಿಯನ್ನು ಕಡಿಮೆ ಮಾಡಲಾಗಿದೆ, ನಿಲ್ಲು ಮಾಡಲಾಗಿದೆ. ಕಸ್ಟಮ್ ಡ್ಯೂಟಿಯನ್ನು ವಿಧಿಸಲ್ಲ ಅಂತ ವಿತ್ತ ಸಚಿವೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಸೋಲಾರ್ನ ಬಿಡಿಭಾಗಗಳು ಇಳಿಕೆಯಾಗುತ್ತೆ.
ಇಲ್ಲೂ ಕೂಡ ಕಸ್ಟಮ್ ಡ್ಯೂಟಿ ಇಳಿಸಿದ್ದಾರೆ. ಇದರ ಪರಿಣಾಮ ನಿಮಗೆ ದಿನ ಬಳಕೆ ವಸ್ತುಗಳ ಬೆಲೆ ಅದು GST ಅಲ್ಲಿ ಡಿಸೈಡ್ ಆಗೋದು, GST ಕೌನ್ಸಿಲ್ ಅಲ್ಲಿ. ಇಲ್ಲಿ ಈ ಬಜೆಟ್ ಅಲ್ಲಿ ಅದನ್ನು ಯಾವುದನ್ನು ಮುಟ್ಟೋದಕ್ಕಾಗಲ್ಲ. ಕಸ್ಟಮ್ ಡ್ಯೂಟಿ ಹೆಚ್ಚು ಕಮ್ಮಿ ಮಾಡಿದರೆ ಕೆಲವು ವಸ್ತುಗಳ ಬೆಲೆ ಇಳಿಕೆ ಮತ್ತು ಏರಿಕೆ ಆಗುತ್ತೆ. ಇಳಿಕೆ ಏರಿಕೆಯ ಡೀಟೇಲು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು. 2016ರ ನಂತರ ಪ್ರತ್ಯೇಕವಾದ ರೈಲ್ವೆ ಬಜೆಟ್ ಇಲ್ಲ. ಈ ಬಜೆಟ್ ಅಲ್ಲಿ ಅದನ್ನ ಸೇರಿಸಿರೋದ್ರಿಂದ ಈ ಬಾರಿ 7 ಹೈಸ್ಪೀಡ್ ರೈಲು ಮಾರ್ಗಗಳನ್ನು ಘೋಷಣೆ ಮಾಡಿದೆ ಕೇಂದ್ರ. ಬೆಂಗಳೂರಿಗೆ ಹೈಸ್ಪೀಡ್ ರೈಲು ಕಾರಿಡಾರ್ ಘೋಷಣೆಯಾಗಿದೆ. ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ ಹೈಸ್ಪೀಡ್ ರೈಲು, ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ್ ಘೋಷಣೆಯಾಗಿದೆ. ಇನ್ನು ದೆಹಲಿಯಿಂದ ವಾರಣಾಸಿ ಟು ಸಿಲಿಗುರಿ ಕಾರಿಡಾರ್, ಇಲ್ಲಿಗೆ ಹೈಸ್ಪೀಡ್ ರೈಲು ಘೋಷಣೆ ಮಾಡಲಾಗಿದೆ. In order to promote environmentally sustainable passenger systems, we will develop 7 high-speed rail corridors between cities as growth connectors, namely Mumbai to Pune, Pune to Hyderabad, Hyderabad to Bengaluru, Hyderabad to Chennai, Chennai to Bengaluru, Delhi to Varanasi, Varanasi to Siliguri. In order to promote environmentally sustainable passenger systems, we will develop 7 high-speed rail corridors between cities as growth connectors, namely Mumbai to Pune, Pune to Hyderabad, Hyderabad to Bengaluru, Hyderabad to Chennai, Chennai to Bengaluru, Delhi to Varanasi, Varanasi to Siliguri. ಇನ್ನು ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆಯನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ಕಳೆದ ಬಜೆಟ್ನಲ್ಲಿ ಬಂಪರ್ ಕೊಡುಗೆ ಸಿಕ್ಕಿತ್ತು, ಈ ಬಾರಿ ಯಾವ ಬದಲಾವಣೆಯನ್ನೂ ಮಾಡಿಲ್ಲ. ಒಂದು ನಿರೀಕ್ಷೆ ಇತ್ತು, 12 ಇದ್ದಿದ್ದು 15 ಆಗತ್ತೇನೋ ಅಂತ. 12 ಲಕ್ಷದವರೆಗೆ ಈಗೇನು ವಿನಾಯಿತಿ ಇದೆ ಅದು 15 ಆಗತ್ತೇನೋ ಅಂತ. ಸ್ಟ್ಯಾಂಡರ್ಡ್ ಡಿಡಕ್ಷನ್ನು 75,000 ಇದೆ, ಅದನ್ನು 1 ಲಕ್ಷ ಮಾಡ್ತಾರೇನೋ ಅನ್ನೋ ನಿರೀಕ್ಷೆಗಳು ಬೆಳಗ್ಗಿನ ಹೊತ್ತಿತ್ತು. ಆದರೆ ಬಜೆಟ್ ಮಂಡಿಸಿದ ನಂತರ ಆ ನಿರೀಕ್ಷೆ ವಿಫಲವಾಗಿದೆ, ನಿರೀಕ್ಷೆ ಹುಸಿಯಾಗಿದೆ. ಆದಾಯ ತೆರಿಗೆಯಲ್ಲಿ ಯಾವ ಬದಲಾವಣೆಯನ್ನೂ ಮಾಡಿಲ್ಲ. ಕಳೆದ ಬಾರಿ ಸ್ಲ್ಯಾಬಲ್ ಚೇಂಜಸ್ ಮಾಡಿಕೊಂಡಿದ್ರು, ಈ ಬಾರಿ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಬಿಟ್ರೆ ಬದಲಾವಣೆ ಮಾಡಿಲ್ಲ. I now present my proposals on direct taxes. New Income Tax Act. In July 2024, I announced a comprehensive review of the Income Tax Act 1961. This was completed in a record time, and the Income Tax Act 2025 will come into effect from 1st April 2026. The simplified income tax rules and forms will be notified shortly, giving adequate time to taxpayers to acquaint themselves with its requirements. The forms have been redesigned such that ordinary citizens can comply without difficulty. Ease of living. I propose that any interest awarded by the Motor Accident Claims Tribunal to a natural person will be exempt from income tax, and any TDS on this account will be done away with. I propose to reduce TCS rate on the sale of overseas tour program package from the current 5% and 20% to 2% without any stipulation of amount. I propose to reduce TCS rate for pursuing education and for medical purposes under the Liberalized Remittance Scheme, popularly known as LRS, from 5% to 2%. I now present. ಇನ್ನು ಇವತ್ತು ಭಾನುವಾರ ಆದರೂ ಕೂಡ ಷೇರು ಮಾರುಕಟ್ಟೆ ಓಪನ್ ಇತ್ತು. ಕಾರಣ ಬಜೆಟ್ ಅನ್ನೋ ಕಾರಣಕ್ಕಾಗಿ. ಪಾಸಿಟಿವ್ ಟ್ರೆಂಡ್ ಅಂತ ಅನ್ಕೊಳ್ಳಲಾಗಿತ್ತು, ಬಟ್ ಅದಾಗಲಿಲ್ಲ.
ಷೇರುಪೇಟೆಯಲ್ಲಿ ದೊಡ್ಡ ಮಟ್ಟದ ಕುಸಿತ ಕಾಣ್ತು ಇವತ್ತು. ಸೆನ್ಸೆಕ್ಸು ನಿಫ್ಟಿ ಷೇರು ಸೂಚ್ಯಂಕ ಒಂದೇ ದಿನ ದೊಡ್ಡ ಮಟ್ಟದಲ್ಲಿ ಇಳಿಕೆ ದಾಖಲಿಸಿದೆ. 1546 ಅಂಶಗಳಷ್ಟು ಕುಸಿದಿದೆ ಸೆನ್ಸೆಕ್ಸು. ನಿಫ್ಟಿ 495 ಅಂಶಗಳಷ್ಟು ಕುಸಿತ ಕಂಡಿದೆ. 2% ಕುಸಿತ ಕಂಡಿದೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ. ಹೂಡಿಕೆದಾರರಿಗೆ ನಷ್ಟ ಆಗಿದೆ. ಇವತ್ತು ಅವಕಾಶ ನಿರೀಕ್ಷೆ ಇದ್ದಿದ್ದು ಏಳತ್ತೆ ಷೇರು ಮಾರ್ಕೆಟ್ ಅಂತ, ಬಟ್ ಬಿದ್ದಿದೆ. ಷೇರು ಮಾರುಕಟ್ಟೆಯ ಡೀಟೇಲ್ ನೋಡ್ತಾ ಇದ್ದೀರಿ. ಬೆಳಗ್ಗೆ ವ್ಯವಹಾರ ಶುರುವಾದಾಗ ಏನು ಪಾಯಿಂಟ್ಸ್ ಇತ್ತು ಅದರಲ್ಲಿ 1546 ಪಾಯಿಂಟ್ ಅನ್ನು ಕಳ್ಕೊಂಡಿದೆ ಸೆನ್ಸೆಕ್ಸ್. ನಿಫ್ಟಿನೂ ಕೂಡ ಹಂಗೇನೆ. ಇದಕ್ಕೆ ಕಾರಣ ಏನಾಯ್ತು ಅಂತಂದ್ರೆ ಷೇರು ವ್ಯವಹಾರದ ಮೇಲೆ ಟ್ಯಾಕ್ಸ್ ಏನು ಹಾಕ್ತಾರೆ ಅದನ್ನು ಜಾಸ್ತಿ ಮಾಡಿದ್ದಾರೆ. F&O ಮೇಲೆ STT ಜಾಸ್ತಿ ಮಾಡಿದ್ದಾರೆ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಇದರ ಬೆನ್ನಿಗೆ ಷೇರು ಮಾರುಕಟ್ಟೆ ಪತನ ಕಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.